ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿತ್ತು. ಇದರ ಇಂದಿನ ಯಶಸ್ಸಿಗೆ ಕಾರಣ ಅದರ ವಿಭಿನ್ನ ಕ್ಷೇತ್ರಗಳಲ್ಲಿ ನೀಡಿದ ಮಹತ್ವದ ಕೊಡುಗೆಗಳು. ಇದೀಗ ನಾವು ಅದರ ಪ್ರಮುಖ ಕೊಡುಗೆಗಳನ್ನು ನೋಡೋಣ. ಮೊದಲನೇದಾಗಿ ರಾಜಕೀಯ ಕೊಡುಗೆಗಳು. ಬಲಿಷ್ಠ ಆಡಳಿತ ವ್ಯವಸ್ಥೆ ನಿರ್ಮಿಸಿದರು. ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಜಿಸಿ ಸುಲಭ ಆಡಳಿತ ನಡೆಸಿದರು. ಕೇಂದ್ರ ಮತ್ತು ಸ್ಥಳೀಯ ಆಡಳಿತದ ಸಮತೋಲನ ಕಾಪಾಡಿದರು. ಕಾನೂನು ಮತ್ತು ನಿಯಮಗಳಿಂದ ಶಾಂತಿ ಸ್ಥಾಪಿಸಿದರು. ಇನ್ನು ಎರಡನೇದು ಧಾರ್ಮಿಕ ಕೊಡುಗೆಗಳು. ದೇವಸ್ಥಾನಗಳು ಮತ್ತು ಮಠಗಳನ್ನು ನಿರ್ಮಿಸಿದರು. ಧರ್ಮ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸಿದರು. ವಿವಿಧ ಧರ್ಮಗಳಿಗೆ ಸಹಿಷ್ಣುತೆ ತೋರಿದರು. ಉತ್ಸವ ಮತ್ತು ಆಚರಣೆಗಳನ್ನು ಬೆಳೆಸಿದರು. ಇನ್ನು ಮೂರನೇದಾಗಿ ಸೈನಿಕ ಕೊಡುಗೆಗಳು. ಶಕ್ತಿಶಾಲಿ ಸೇನೆ ನಿರ್ಮಿಸಿದರು. ಶತ್ರುಗಳಿಂದ ರಾಜ್ಯವನ್ನು ರಕ್ಷಿಸಿದರು. ಕೋಟೆಗಳು ಮತ್ತು ರಕ್ಷಣಾ ವ್ಯವಸ್ಥೆ ಅಭಿವೃದ್ಧಿಪಡಿಸಿದರು. ಯುದ್ಧ ತಂತ್ರಗಳಲ್ಲಿ ಸುಧಾರಣೆ ಮಾಡಿದರು. ಇನ್ನು ನಾಲ್ಕನೇದು ಆರ್ಥಿಕ ಕೊಡುಗೆಗಳು. ಆಂತರಿಕ ಮತ್ತು ವಿದೇಶಿ ವ್ಯಾಪಾರ ಅಭಿವೃದ್ಧಿ. ತೆರಿಗೆ ವ್ಯವಸ್ಥೆ ಸುಧಾರಣೆ. ಕೃಷಿ ಮತ್ತು ರೈತರ ಬೆಳವಣಿಗೆ. ನಾಣ್ಯ ಮತ್ತು ಮಾರುಕಟ್ಟೆ ಅಭಿವೃದ್ಧಿ. ಇನ್ನು ಐದನೇ ಕೊಡುಗೆ ಕಲೆ ಮತ್ತು ವಾಸ್ತುಶಿಲ್ಪ. ಅದ್ಭುತ ದೇವಸ್ಥಾನಗಳು ಮತ್ತು ಕಟ್ಟಡಗಳು ನಿರ್ಮಿಸಿದರು. ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಸಾಧನೆ. ವಿಶಿಷ್ಟ ಶೈಲಿಯ ನಿರ್ಮಾಣ ತಂತ್ರ. ಇಂದಿಗೂ ಕಾಣುವ ಐತಿಹಾಸಿಕ ಸ್ಮಾರಕಗಳು. ಇನ್ನು ಆರನೇದು ಸಾಹಿತ್ಯ ಮತ್ತು ಶಿಕ್ಷಣ. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಬೆಳವಣಿಗೆ. ಕವಿಗಳು ಮತ್ತು ಪಂಡಿತರು ಪ್ರೋತ್ಸಾಹ. ಶಿಕ್ಷಕರ ಕೇಂದ್ರಗಳು ಅಭಿವೃದ್ಧಿ. ಗ್ರಂಥಗಳ ರಚನೆ. ಇನ್ನು ಏಳನೇದು ಸಾಮಾಜಿಕ ಕೊಡುಗೆಗಳು. ಸಮಾಜದಲ್ಲಿ ಶಾಂತಿ ಮತ್ತು ಸ್ಥಿರತೆ. ಜನಜೀವನ ಸುಧಾರಣೆ. ಸಾಮಾಜಿಕ ವ್ಯವಸ್ಥೆ ಬಲಪಡಿಸಿದರು. ಮಹಿಳೆಯರ ಸ್ಥಾನದಲ್ಲಿ ಕೆಲ ಅಭಿವೃದ್ಧಿ. ಇನ್ನು ಎಂಟನೇದು ಸಂಸ್ಕೃತಿ ಮತ್ತು ಪರಂಪರೆ. ಹಬ್ಬಗಳು ಮತ್ತು ಆಚರಣೆಗಳನ್ನು ಬೆಳೆಸಿದರು. ಸಂಗೀತ, ನೃತ್ಯ ಮತ್ತು ಕಲೆ ಉತ್ತೇಜಿಸಿದರು. ಸಂಸ್ಕೃತಿಯ ಪರಂಪರೆ ಉಳಿಸಿದರು. ವೈವಿಧ್ಯಮಯ ಜೀವನ ಶೈಲಿ. ಹೀಗಾಗಿ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಇದರ ಕೊಡುಗೆಗಳು ಇಂದಿಗೂ ನಮ್ಮ ಸಂಸ್ಕೃತಿ ಮತ್ತು ಸಮಾಜದಲ್ಲಿ ಕಾಣಿಸುತ್ತವೆ. ಇತಿಹಾಸವನ್ನು ತಿಳಿದುಕೊಳ್ಳೋಣ, ನಮ್ಮ ಹೆಮ್ಮೆಯನ್ನು ಉಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.